ಬಹುಶಃ ಕೆಂಪೇಗೌಡರಿಗೆ ಅವತ್ತಿದ್ದಂಥ ದುರದೃಷ್ಟಿ, ಶಂಕರಣ್ಣವ್ರು ಹೇಳಿದಾಗೆ ಅವತ್ತೇನು ಸಂವಿಧಾನ ಇರಲಿಲ್ಲ. ಸಂವಿಧಾನ ಬಂದ ಮೇಲೆ ಈ ಮೀಸಲಾತಿ, ಸಾಮಾಜಿಕ ನ್ಯಾಯ ಇವೆಲ್ಲವೂ ಕೂಡ ಉಟ್ಕೊಂಡಿದ್ದು. ಆದರೆ ಏನು ಅವತ್ತು ಬಸವಣ್ಣವ್ರು ಹೇಳಿದ್ರು, ಎಲ್ಲರಿಗೂ ಸಮಪಾಲು ಸಮಬಾಳು ಸಿಗಬೇಕು ಅಂತೇಳಿ, ಆ ನಿಟ್ಟಿನಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂಥವ್ರು. ಬಹುಶಃ ಪುಣ್ಯಾತ್ಮ ಬೆಂಗಳೂರಿನ ಯಾವ ಗಳಿಗೆಯಲ್ಲಿ ಕಟ್ಟಿದ್ರೋ ಏನೋ, ಇಡೀ ಪ್ರಪಂಚದಲ್ಲಿ ಇವತ್ತು ಬೆಂಗಳೂರನ್ನ ಎಲ್ಲರೂ ಕೂಡ ನೋಡೋಂಥ ಒಂದು ಸ್ಥಿತಿ ಇವತ್ತು, ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೂ ಇರ್ತದೆ ಒಂದು ಗಳಿಗೆ. ಇವತ್ತು ನಾವು ಒಂದು ಮನೆಗೆ ಪಾಯ ಹಾಕ್ಬೇಕಾದ್ರೂ ಕೂಡ ಒಂದು ಗಳಿಗೆ ನೋಡಿ, ಒಳ್ಳೆ ಸಮಯ ನೋಡಿ, ಯಾರಾದರೂ ಹೋಗಿ ಬ್ರಾಹ್ಮಣರ ಹತ್ರ ವಿಚಾರ ಮಾಡಿ ಹಾಕ್ತೀವಿ. ಆವತ್ತು ನೋಡಿ ಕೆಂಪೇಗೌಡರು ಆ ಗಳಿಗೆಯಲ್ಲಿ ಹಾಕಿದಂಥದ್ದು ಪಾಯ ಇವತ್ತು ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಎಲ್ಲರೂ ನೋಡ್ತಕ್ಕಂಥ ಒಂದು ನಗರವಾಗಿ ಬೆಳೆದು ಇವತ್ತು ಇಡೀ ಭಾರತ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ಎರಡನೇ ರಾಜ್ಯ ಯಾವುದು ಅಂದರೆ ಅದು ಕರ್ನಾಟಕ. ಒಂದು ಮಹಾರಾಷ್ಟ್ರ ಮೊದಲನೇ ರಾಜ್ಯ, ಎರಡನೇದು ಕರ್ನಾಟಕ. ಅದಕ್ಕೆ ಕಾರಣ ಏನಂದ್ರೆ ಬೆಂಗಳೂರು. ಇವತ್ತು ಆ ಒಂದು ಮಟ್ಟದಲ್ಲಿ ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ ಅಂದರೆ ಅದು ಕೆಂಪೇಗೌಡರಿಂದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆವತ್ತಿದ್ದಂಥ ಅವರ ದೂರದೃಷ್ಟಿ ಏನು, ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾಗ್ಬೋದು, ಅಥವಾ ಬೇರೆ ಬೇರೆ ಸಮುದಾಯಗಳಿಗೆ ಅವರ ಕುಲಕಸಬನ್ನು ಆಧರಿಸಿ ಅವರು ವ್ಯಾಪಾರವನ್ನು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಪಟ್ಟಣಗಳನ್ನು ಅಥವಾ ನಗರಗಳನ್ನು ನಿರ್ಮಾಣ ಮಾಡಿದ್ದಾಗ್ಬೋದು. ಇವೆಲ್ಲವನ್ನ ನೋಡಿದಾಗ ಅವರು ಅವತ್ತು ಎಲ್ಲ ವರ್ಗಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಗುಣ ಆ ಕೆಂಪೇಗೌಡರಲ್ಲಿತ್ತು. ಅದೇ ಇವತ್ತು ಈ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಬಂದಿದೆ. ಎಲ್ಲ ವರ್ಗದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದಾಗ ಹೋಗ್ತಕ್ಕಂಥದ್ದು ಒಕ್ಕಲಿಗ ಸಮುದಾಯದ ಒಂದು ಗುಣ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇವತ್ತು ಅವರ ಒಂದು ಜನ್ಮ ಜಯಂತಿಯನ್ನ ಸರ್ಕಾರದ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಅಂತೇಳಿ ಹಿಂದೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ತೆಗೆದುಕೊಂಡ್ರು. ಇವತ್ತು ಹಂಗಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಕೆಂಪೇಗೌಡರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥ ಇವತ್ತು ಸಾಧ್ಯ ಆಗಿದೆ. ಇವತ್ತು ಬೆಂಗಳೂರು ಹೇಳಿದ್ರು, ಬೆಂಗಳೂರು ನಗರ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡರು ಹೆಸರಿಟ್ಟಿದ್ದಾರೆ. ಹಿಂದೆ ಗುಂಡೂರಾಯರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ. ಅದೇ ರೀತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇವತ್ತು ಕೆಂಪೇಗೌಡರು ಹೆಸರಿಟ್ಟಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಇವತ್ತು ಅದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಂಪೇಗೌಡರು ಹೆಸರಿಟ್ಟು. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೆಂಪೇಗೌಡರ 108 ಅಡಿಯ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ರು. ಅಂದ್ರೆ ಎಲ್ಲ ಸಮುದಾಯದವರು ಕೂಡ ಇವತ್ತು ಕೆಂಪೇಗೌಡರನ್ನ ಯಾಕೆ ಗೌರವಿಸ್ತಾರೆ ಅಂದ್ರೆ ಕೆಂಪೇಗೌಡರ ಕೊಡುಗೆ ಇವತ್ತು ಅಪಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೆಂಪೇಗೌಡರು ಹಾಕೊಟ್ಟಂತ ಏನು ಬುನಾದಿ, ಆ ಪಾಯ ಇದೆ, ಅಡಿಪಾಯ ಇದೆ, ಇವತ್ತು ಅದಕ್ಕಾಗಿ ಇವತ್ತು ಇಷ್ಟೆಲ್ಲ ಕೂಡ ಸಾಧ್ಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರೇ ಈ ರಾಜ್ಯದಲ್ಲಿ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ರು ಕೂಡ ಕೆಂಪೇಗೌಡರನ್ನ ಗೌರವಿಸ್ತಕ್ಕಂಥ ಕೆಲಸ ಆಗಿತಾ ಬಂದಿದೆ, ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಈ ಜಯಂತಿಯನ್ನು ಆಚರಣೆ ಮಾಡೋದೊಂದೇ ಅಲ್ಲ, ಅವ್ರು ಹಾಕೊಟ್ಟಂತ ದಾರಿಯಲ್ಲಿ ನಡೆದಾಗ ಅಥವಾ ಅವ್ರ ಮಾರ್ಗದರ್ಶನದಲ್ಲಿ ನಡೆದಾಗ ನಾವು ಇವತ್ತು ಕೆಂಪೇಗೌಡರಿಗೆ ಗೌರವ ಸಲ್ಲಿಸಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ನಡೆಯೋಣ.